ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ಕ್ಲಾಸ್ 10ನ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರಿಂದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಅರಿಥಮೆಟಿಕ್ ಪ್ರೋಗ್ರೆಷನ್ ಮಾಡಿದ್ದೇನೆ, ಯಾಕಂದರೆ ಹೆಚ್ಚಿನವರಿಗೆ ಟಫ್ ಆಗೋದು ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ 4 ಮಾರ್ಕ್ಸ್. ಸೊ ಅದನ್ನು ಮಾಡಿದ್ದೇನೆ. ಅದು ಇನ್ನೂ ಬೇಕಂತಿದ್ರೆ ಕೆಲವೊಂದಿಷ್ಟು ಕ್ವಶನ್ಸನ್ನು ನೆಕ್ಸ್ಟ್ ಪಾರ್ಟಲ್ಲಿ ಬೇಕಾದರೆ ಮಾಡ್ತೇನೆ. ಈಗ ಅರಿಥಮೆಟಿಕ್ ಪ್ರೋಗ್ರೆಷನ್ನ 5 ಮಾರ್ಕ್ಸ್ ಈ ಟೈಮ್ ಬರಲಿಕ್ಕೆ ಹೋಗಿ 5 ಮಾರ್ಕ್ಸ್ ಕ್ವಶನ್ನ ಮಾಡ್ತಾ ಇದ್ದೇನೆ. ಸೊ ಇದನ್ನು ಕೂಡ ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಮಾಡಬೇಕಂತಿದ್ದೇನೆ. ಯಾಕಂತ ಕೇಳಿದರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಅದು ನಿಮಗೆ ಕಷ್ಟ ಆಗುತ್ತೆ, ಪ್ಲಸ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅದನ್ನು ಮಾಡ್ತಾ ಇದ್ದೇನೆ. ಇದನ್ನು ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಮಾಡ್ತಾನೆ. ಅದೇ ರೀತಿ ನೆಕ್ಸ್ಟು ಏರಿಯಾಸ್ ರಿಲೇಟೆಡ್ ಸರ್ಕಲ್ಸನ್ನು ಮಾಡ್ತೇನೆ, ಅದು ಕೂಡ ನಿಮಗೆ ಟಫ್ ಆಗುತ್ತೆ. ಅದಾದಮೇಲೆ ಟ್ರಯಾಂಗಲ್ಸನ್ನು ಮಾಡ್ತೇನೆ. ಇವತ್ತು ಸೀದಾ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ಗೆ ಹೋಗ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಯಾರಿಗೆ ಏನಾದರೂ ಡೌಟ್ ಇದ್ದರೆ ನಮ್ಮದು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224. ಇದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಡೌಟ್ಸ್ಗಳಿದ್ರೆ ಇದಕ್ಕೆ ಕಳಿಸಿ, ನಾನು ನಿಮಗೆ ಕಳಿಸ್ತೇನೆ. ಹಾಗೆ ನಮ್ಮದು ಇದ್ರದ್ದು PDF ಬೇಕಿದ್ದರೆ ದಯವಿಟ್ಟು ಇದೇ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ PDF ಅನ್ನು ಕೂಡ ಸೆಂಡ್ ಮಾಡ್ತೇನೆ, ಶೇರ್ ಮಾಡ್ತೇನೆ. ಓಕೆ, ಇದೇ ನಂಬರ್ಗೆ ಮೆಸೇಜ್ ಮಾಡಿ. ಅದೇ ರೀತಿ ಸ್ಟೂಡೆಂಟ್ಸ್, PUC ಸ್ಟೂಡೆಂಟ್ಸ್ಗಳಿಗೆ ಯಾರಾದರೂ ನಿಮ್ಮ ನೇಬರ್ಸು ರಿಲೇಟಿವ್ಸ್ ಯಾರಿಗಾದರೂ ಕ್ರ್ಯಾಶ್ ಕೋರ್ಸ್ಗೆ ಸೇರಬೇಕಂತಿದ್ರೆ ಖಂಡಿತ ನಮಗೆ ಮೆಸೇಜ್ ಮಾಡಿ. ನಮ್ಮದು ಕ್ರ್ಯಾಶ್ ಕೋರ್ಸ್ ಕೂಡ ಇದೆ, CET ಕ್ರ್ಯಾಶ್ ಕೋರ್ಸು 25 ಡೇಸ್ ಇದೆ. ನಿಮಗೇನು ಒನ್ಸ್ ಆಫ್ಟರ್ ನಿಮ್ಮದು ಬೋರ್ಡ್ ಆದಮೇಲೆ ಎಷ್ಟು ದಿನ ಟೈಮ್ ಇರುತ್ತೆ, ಅಲ್ಲಿಂದ ಟಿಲ್ ನಿಮ್ಮ CET ಪ್ರೀವಿಯಸ್ ಡೇವರೆಗೂ ಕೂಡ ನಾವು ಕ್ಲಾಸಸನ್ನು ಮಾಡ್ತೇವೆ. ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ನಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಎಲಿಮಿನೇಷನ್ ಟೆಕ್ನಿಕ್ಸನ್ನು ಹೇಳಿಕೊಡ್ತೇವೆ. ಪ್ಲಸ್ ಸೆಕೆಂಡ್ PUC ಫಸ್ಟ್ PUCದು ಕಂಪ್ಲೀಟ್ ಪೋರ್ಷನ್ಸನ್ನು ಮಾಡ್ತೇವೆ. ಸೆಕೆಂಡ್ PUCಗೂ ಕಂಪ್ಲೀಟ್ ಮಾಡ್ತೇವೆ, ಫಸ್ಟ್ PUCದು ರಿಲೇಟೆಡ್ ಚಾಪ್ಟರ್ಸ್ ವೈಟೇಜ್ ಮೇಲೆ ಮಾಡ್ತೇವೆ ಸ್ಟೂಡೆಂಟ್ಸ್, ಆಯಿತಾ. ತುಂಬ ಗೈಡೆನ್ಸನ್ನು ಕೊಡ್ತೇವೆ. ಸೊ ಯಾರಾದರೂ ಸೇರ್ಲಿಕ್ಕಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ, ಆಯಿತಾ. ಇವತ್ತು ನಾನು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಿಂದ ಮಾಡ್ತಾ ಇದ್ದೇನೆ. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು. ಓಕೆ, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದರೆ, ನಿಮಗೆ ಕ್ವಶನ್ಸನ್ನು ನಾನು ಬರೆಯೋದಿಲ್ಲ, ಕಂಪ್ಲೀಟ್ ಕ್ವಶನ್ಸನ್ನು ಬರೆಯೋದಿಲ್ಲ, ಜಸ್ಟ್ ಕ್ವಶನ್ಸನ್ನು ಹೇಳ್ತಾ ಹೋಗ್ತೇನೆ ನೋಡಿ. ಅ ಟಾಯ್ ಈಸ್ ಮೇಡ್ ಬೈ ಜಾಯ್ನಿಂಗ್ ಅ ಹೆಮಿಸ್ಪಿಯರ್ ಟು ಒನ್ ಎಂಡ್. ಟಾಯ್ ಮಾಡಿದ್ದಾರಂತೆ. ಹೇಗೆ ಮಾಡಿದ್ದಾರಂತೆ? ಬೈ ಜಾಯ್ನಿಂಗ್, ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದರಲ್ಲಿ. ಬೈ ಜಾಯ್ನಿಂಗ್ ಅ ಹೆಮಿಸ್ಪಿಯರ್ ಟು ಒನ್ ಎಂಡ್. ಬೈ ಜಾಯ್ನಿಂಗ್ ಹೆಮಿಸ್ಪಿಯರ್, ಹೆಮಿಸ್ಪಿಯರ್ನ ಒನ್ ಎಂಡಿಗೆ ಜಾಯಿನ್ ಮಾಡಿದ್ದಾರಂತೆ, ಹೆಮಿಸ್ಪಿಯರ್ ಟು ಒನ್ ಎಂಡ್, ಆ್ಯಂಡ್ a cone to other end, and a cone to other end, cone to other end of the cylinder. ಅಂದರೆ ಮೀನಿಂಗ್ ಏನಂತ ಕೇಳಿದರೆ, ಒಂದು ಟಾಯ್ ಮಾಡಿದಾರಂತೆ. ಟಾಯನ್ನು ಹೇಗೆ ಮಾಡಿದ್ದಾರೆ ಕೇಳಿದರೆ, ಸಿಲಿಂಡರ್ನ ಒಂದು ಎಂಡಿಗೆ ಹೆಮಿಸ್ಪಿಯರ್ನ ಜಾಯಿನ್ ಮಾಡಿದಾರಂತೆ, ಇನ್ನೊಂದು ಎಂಡಿಗೆ ಕೋನನ್ನು ಜಾಯಿನ್ ಮಾಡಿದಾರಂತೆ, ಟಾಯ್ ಪ್ರಿಪೇರ್ ಮಾಡಿದ್ದಾರೆ. ಮಾಡಿ ಕ್ವಶನ್ ಕೇಳಿದ್ದವರು ಟೋಟಲ್ ಹೈಟ್ ಆಫ್ ದ ಕ್ವಶನ್ ಅಲ್ಲ, ಇದು ಟೋಟಲ್ ಹೈಟ್ ಆಫ್ ದ ಟಾಯ್ನ ಹೈಟು ಕೂಡ ಕೊಟ್ಟಿದ್ದಾರೆ. ಈಸ್ 30 ಸೆಂಟಿಮೀಟರ್ ಟೋಟಲ್ ಹೈಟ್ ಆಫ್ ದಿ ಟಾಯ್ ಸ್ಟೂಡೆಂಟ್ಸ್ ಇಲ್ಲಿ, ಆಯಿತಾ. 30 ಸೆಂಟಿಮೀಟರ್. ಇಫ್ ದ ಹೈಟ್ ಆಫ್ ದ ಕೋನ್ ಕೂಡ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಹೈಟ್ ಆಫ್ ದ ಕೋನ್ ಈಸ್ 1 ಸೆಂಟಿಮೀಟರ್ ಲೆಸ್ ದ್ಯಾನ್, ಇದು ಇಂಪಾರ್ಟೆಂಟ್, 1 ಸೆಂಟಿಮೀಟರ್ ಲೆಸ್ ದ್ಯಾನ್ ದಟ್ ಆಫ್ ದಿ ಸಿಲಿಂಡರ್. ಏನು ಹೇಳ್ತಾ ಇದ್ದಾರೆ? ಹೈಟ್ ಆಫ್ ದಿ ಕೋನ್ ಈಸ್ 1 ಸೆಂಟಿಮೀಟರ್ ಲೆಸ್ ದೆನ್ ದಟ್ ಆಫ್ ದಿ ಸಿಲಿಂಡರ್, ಆ್ಯಂಡ್ ಬೇಸ್ ರೇಡಿಯಸ್ ಆಫ್ ಸಿಲಿಂಡರ್ ಈಸ್ 5 ಸೆಂಟಿಮೀಟರ್. ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ, ಫೈಂಡ್ ದಿ TSA. ನಾನು ಇದೇ ಕ್ವಶನ್ ಬರುತ್ತೆ ಅಂತ ಹೇಳ್ತಾ ಇಲ್ಲ ಸ್ಟೂಡೆಂಟ್ಸು, ನನಗಿದು ಥರ್ಡ್ ಪಾರ್ಟಿಯಿಂದ ಸಿಗ್ದಂಥ ಒಂದು PDF. ಬಟ್ ಇದೇ ಟೈಪ್ ಬರುತ್ತೆ ಸ್ಟೂಡೆಂಟ್ಸ್ ಕ್ವಶನ್. ಈ PDF ಇಂದ ನಾನು ಸಾಲ್ವ್ ಮಾಡ್ತಾ ಇದ್ದೇನೆ, ಇದೇ ಟೈಪ್ ಬರುತ್ತೆ, ಆಯಿತಾ. ಸೇಮ್ ಕ್ವಶನ್ ಬರ್ತಿದ್ರು ಕೂಡ ಇದೇ ಟೈಪ್ ಅಂತೂ ಪಕ್ಕ ಬರುತ್ತೆ. ನೋಡಿ, ಟಾಯ್ ಹೇಗೆ ಮಾಡಿದ್ದಾರೆ? ಜಾಯ್ನಿಂಗ್ ಹೆಮಿಸ್ಪಿಯರ್ ಟು ಒನ್ ಎಂಡ್ ಆ್ಯಂಡ್ ಕೋನ್ ಟು ಅದರ್ ಎಂಡ್ ಆಫ್ ದ ಸಿಲಿಂಡರ್. ಇಲ್ಲಿ ನೋಡಿ, ಸಿಲಿಂಡರ್ ಇದೆಯಂತ, ಇದು ಸಿಲಿಂಡರ್ ಅಂತ ಇದು ಮಾಡಿದರೆ, ಸಿಲಿಂಡರ್ನ ಒನ್ ಎಂಡಿಗೆ ಏನನ್ನು ಜಾಯಿನ್ ಮಾಡಿದಾರಂತೆ? ಕೋನನ್ನು ಜಾಯಿನ್ ಮಾಡಿದಾರಂತೆ. ಸಿಲಿಂಡರ್ನ ಅದರ್ ಎಂಡಿಗೆ ಹೆಮಿಸ್ಪಿಯರ್ನ ಜಾಯಿನ್ ಮಾಡಿದಾರಂತೆ, ಅಲ್ವಾ. ಈ ಥರ ಇದೆ ಅಷ್ಟೇ ಟಾಯ್, ಆಯಿತಾ. ಅದರಲ್ಲಿ ಏನು ಹೇಳಿದ್ದಾರೆ? ಟೋಟಲ್ ಹೈಟ್ ಆಫ್ ದ ಟಾಯ್ ಕೊಟ್ಟಿದ್ದಾರೆ. ಟಾಯ್ನ ಟೋಟಲ್ ಹೈಟ್ ಕೊಟ್ಟಿದ್ದು ಸ್ಟೂಡೆಂಟ್ಸ್. ಅಂದರೆ ಮೀನಿಂಗ್ ಏನು ಹೇಳಿ? ಇದು ಎಲ್ಲ ಸೇರಿ 30 ಸೆಂಟಿಮೀಟರ್. ಅದಾದಮೇಲೆ ಏನು ಹೇಳಿದ್ದಾರೆ? ಟೋಟಲ್ ಹೈಟ್ ಆಫ್ ದ ಟಾಯ್ ಇಸ್ 30 ಸೆಂಟಿಮೀಟರ್ ಇಫ್ ದ ಹೈಟ್ ಆಫ್ ದ ಕೋನ್ ಈಸ್ 1 ಸೆಂಟಿಮೀಟರ್ ಲೆಸ್ ದೆನ್ ದಟ್ ಆಫ್ ದ ಸಿಲಿಂಡರ್. ಇದು ಇಂಪಾರ್ಟೆಂಟು. ಈಗ ಇದು ಸಿಲಿಂಡರ್ ಅಲ್ವಾ, ಸಿಲಿಂಡರ್ನ ಹೈಟನ್ನು ನಾವು ಇಲ್ಲಿಂದ ಇಲ್ಲಿಗೆ, ಸಿಲಿಂಡರ್ನ ಹೈಟನ್ನು ಎಕ್ಸ್ ತಗೊಂಡ್ರೆ, ಹೈಟ್ ಆಫ್ ದ ಕೋನಿನ ಹೈಟ್, ಇದು ಕೋನ್ ಅಲ್ವಾ, ಕೋನಿನ ಹೈಟ್ ಇದಕ್ಕಿಂತ 1 ಸೆಂಟಿಮೀಟರ್ ಲೆಸ್ ಅಂತೆ. ಯಾವುದು? ಸಿಲಿಂಡರ್ನ ಹೈಟ್ಗಿಂತ 1 ಸೆಂಟಿಮೀಟರ್ ಲೆಸ್. ನಾವು ಸಿಲಿಂಡರ್ನ ಹೈಟನ್ನು ಎಕ್ಸ್ ಅಂತ ತಗೊಂಡ್ರೆ
ಕೋನಿನ ಹೈಟ್ ಏನಾಗುತ್ತೆ ಹೇಳಿ ಎಕ್ಸ್ ಮೈನಸ್ 1. ಯಾಕೆ ಹೇಳಿ 1 ಸೆಂಟಿಮೀಟರ್ ಲೆಸ್ ದೆನ್ ದ ಹೈಟ್ ಆಫ್ ದ ಕೋನ್, ಕರೆಕ್ಟಾ? ಅದಾದಮೇಲೆ ಬೇಸ್ ರೇಡಿಯಸ್ ಆಫ್ ದ ಸಿಲಿಂಡರ್ ಇಸ್ 5 ಸೆಂಟಿಮೀಟರ್. ಸಿಲಿಂಡರ್ನ ಬೇಸ್ ರೇಡಿಯಸ್ ಕೊಟ್ಟಿದ್ದಾರೆ, ರೇಡಿಯಸ್ ಇದು ಎಷ್ಟಂತೆ 5 ಸೆಂಟಿಮೀಟರ್. ಫೈನ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಫಸ್ಟ್ ನೀವು ತಗೊಳ್ಳೋದಲ್ಲ ಇಂಪಾರ್ಟೆಂಟ್, ಯಾವುದನ್ನು? ಹೈಟ್ ಆಫ್ ದ ಸಿಲಿಂಡರ್. ಹೈಟ್ ಆಫ್ ದ ಸಿಲಿಂಡರ್ ಏನಂತ ತಗೊಂಡಿದ್ದೀರಾ? ಹೈಟ್ ಆಫ್ ಸಿಲಿಂಡರ್ ಏನಂತ ತಗೊಂಡಿದ್ದಾರೆ? ಎಚ್ ಅಂತ ತಗೊಳ್ತೀರಾ. ಎಚ್ ಅಲ್ಲ, ಇಲ್ಲಿ ನಾವು ಎಕ್ಸ್ ಅಂತ ತಗೊಂಡಿದ್ದೇವೆ. ಆವಾಗ ಹೈಟ್ ಆಫ್ ಸಿಲಿಂಡರ್ ಎಚ್. ಹೈಟ್ ಆಫ್ ಕೋನ್ ಏನಾಗುತ್ತೆ? ಇದಕ್ಕಿಂತ ಒಂದು ಲೆಸ್ ಅಂತ ಹೇಳಿದ್ದಾರೆ. ಸೊ ಹೈಟ್ ಆಫ್ ಕೋನ್ ಏನಾಗುತ್ತೆ? ಎಕ್ಸ್ ಮೈನಸ್ 1 ಅಲ್ವಾ? ಯಾಕಂದರೆ ಇದರ ಹೈಟ್ಗಿಂತ ಇದು ಎಷ್ಟು ಅಂತ ಹೇಳಿದ್ದಾರೆ? 1 ಸೆಂಟಿಮೀಟರ್ ಲೆಸ್ ಅಂತ ಹೇಳಿದ್ದಾರೆ. ಆಮೇಲೆ ಹೈಟ್ ಆಫ್ ಹೆಮಿಸ್ಪಿಯರ್ ಕೊಟ್ಟಿದ್ದಾರೆ. ಟೋಟಲ್ ಹೈಟ್ ಆಫ್ ಹೆಮಿಸ್ಪಿಯರು ಕೊಟ್ಟಿದ್ದಾರೆ, ಟೋಟಲ್ ಹೈಟು ಕೊಟ್ಟಿದ್ದಾರೆ. ಇದು ಹೆಮಿಸ್ಪಿಯರ್ ಎಷ್ಟು ಕೊಟ್ಟಿದ್ದಾರೆ ಹೈಟ್? ವಾಟ್ ಈಸ್ ದ ಹೈಟ್ ಆಫ್ ದ ಹೆಮಿಸ್ಪಿಯರ್? ದಟ್ ಈಸ್ 5 ಸೆಂಟಿಮೀಟರ್. ಯಾಕೆ ಹೇಳಿ 5 ಸೆಂಟಿಮೀಟರ್? ಇದು ರೇಡಿಯಸ್, ಇದು 5 ಸೆಂಟಿಮೀಟರ್ ಆದರೆ ಇಲ್ಲಿಂದ ಇಲ್ಲಿಗೂ ರೇಡಿಯಸ್ ಅಲ್ವಾ? ಇದು 5 ಸೆಂಟಿಮೀಟರ್ ಆಗುತ್ತಲ್ವಾ? ಕರೆಕ್ಟ್ ಅಲ್ಲ? ಯಾಕಂದರೆ ಇದು 5 ಸೆಂಟಿಮೀಟರ್ ಆದರೆ ಇದು 5 ಸೆಂಟಿಮೀಟರ್. ಯಾಕಂದರೆ ಇದು ಹೆಮಿಸ್ಪಿಯರ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗಿರುತ್ತೆ. ಸರಿಯಾ? ಟೋಟಲ್ ಹೈಟ್ ಆಫ್ ಅ ಟಾಯ್ ಕೊಟ್ಟಿದ್ದಾರೆ. ಹೈಟ್ ಆಫ್ ಅ ಟಾಯ್ ಎಷ್ಟಂತ ಕೊಟ್ಟಿದ್ದಾರೆ ನೋಡಿ? ಹೈಟ್ ಆಫ್ ಅ ಟಾಯ್ ಈಸ್ 30 ಸೆಂಟಿಮೀಟರ್, ಅದು ಕೂಡ ಕೊಟ್ಟಿದ್ದಾರೆ. ಈಗ ನೋಡಿ, ಫಸ್ಟ್ ನಿಮಗೆ ಕ್ವಶನನ್ನು ಕೊಟ್ಟಾಗ ನೀವು ಬರೀಬೇಕಾಗಿದ್ದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಟಾಯ್ ಅಂತ ಕೇಳಿದ್ದಾರೆ. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಟಾಯ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಟಾಯ್ ಅಂದರೆ ಈ ಟಾಯ್ನ ಕಂಪ್ಲೀಟ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು? CSA ಆಫ್ ಅ ಸಿಲಿಂಡರ್ ಮಾಡಬೇಕು, ಪ್ಲಸ್ CSA ಆಫ್ ಅ ಕೋನ್ ಮಾಡಬೇಕು, ಪ್ಲಸ್ CSA ಆಫ್ ಅ ಹೆಮಿಸ್ಪಿಯರ್ ಮಾಡಬೇಕು ಅಲ್ವಾ? ಇದಿಷ್ಟು ಮಾಡಿದರೆ HS ಅಂದರೆ ಹೆಮಿಸ್ಪಿಯರ್ ಸ್ಟೂಡೆಂಟ್ಸ್. ಇವು ಮೂರದ್ದು CSA ಮಾಡಿ ನೀವು ಆ್ಯಡ್ ಮಾಡಿದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಟಾಯ್ ಬರುತ್ತೆ. TSA ಮಾಡೋದಲ್ಲ, ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ ಅಂತೇಳಿ TSA ಮಾಡೋದಲ್ಲ, ನಮ್ಗೆ ಬೇಕಾಗಿರೋದು ಮೇಲ್ಗಡೆ. ಓಕೆ, ಸೊ ಅದಕ್ಕೋಸ್ಕರ ಈಗ ಒಂದೊಂದೇ ಫಾರ್ಮುಲಾ ಹಾಕ್ತಾ ಬನ್ನಿ. TSA ಆಫ್ ಅ ಟಾಯ್ ಈಸ್ ಈಕ್ವಲ್ಸ್ ಟು CSA ಆಫ್ ಅ ಸಿಲಿಂಡರ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? 2πRH ಪ್ಲಸ್ CSA ಆಫ್ ಅ ಕೋನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? πRL ಪ್ಲಸ್ CSA ಆಫ್ ಅ ಹೆಮಿಸ್ಪಿಯರ್ 2πr². ಸ್ಟೂಡೆಂಟ್ಸ್, ಇದನ್ನು ಬರೆದಾದ ನಂತರ ನಿಮ್ಗೆ ಗೊತ್ತಾಗುತ್ತೆ ಅಕಾರ್ಡಿಂಗ್ ಟು ಫಾರ್ಮುಲಾ ನನಗೆ ರೇಡಿಯಸ್ ಬೇಕು, ಹೈಟ್ ಬೇಕು, ಎಲ್ ಬೇಕು, ಸ್ಲ್ಯಾಂಟ್ ಹೈಟ್ ಬೇಕು, ಕರೆಕ್ಟಾ? ಇದನ್ನೀಗ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾನು ಫಸ್ಟಿಗೆ ಫಾರ್ಮುಲಾವನ್ನು ಬರೆದಿಟ್ಕೊಳ್ಳಿ. ಯಾಕಂತ ಕೇಳಿದರೆ ಅಕಾರ್ಡಿಂಗ್ ಟು ಫಾರ್ಮುಲಾ ನಿಮ್ಗೆ ಏನೆಲ್ಲ ಬೇಕು ಅದನ್ನು ನೋಡೋಣ. ಏನೆಲ್ಲ ಗೀವನ್, ವಾಟ್ ಈಸ್ ಗೀವನ್, ವಾಟ್ ಈಸ್ ನೀಡೆಡ್, ಏನು ಬೇಕು ಅನ್ನೋದು ಇಂಪಾರ್ಟೆಂಟ್. ಆಯಿತಾ? ಈಗ ನೋಡಿ, ಫಸ್ಟ್ ಈಗ ನಮಗೆ ಟೋಟಲ್ ಹೈಟ್ ಆಫ್ ಅ ಟಾಯ್ ಕೊಟ್ಟಿದ್ದಾರೆ. ಎಷ್ಟಂತ ಕೊಟ್ಟಿದ್ದಾರೆ? ಟೋಟಲ್ ಹೈಟ್ ಆಫ್ ಅ ಟಾಯ್ನ 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಈಗ ನೋಡಿ, ಟೋಟಲ್ ಹೈಟ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ, ಕರೆಕ್ಟಾ? ಇದು ಪ್ಲಸ್ ಇದು ಪ್ಲಸ್ ಇದು ಈಸ್ ಈಕ್ವಲ್ಸ್ ಟು ಇದಿಷ್ಟು ಅಲ್ವಾ? ಹೈಟ್ ಆಫ್ ಅ ಸಿಲಿಂಡರ್, ಹೈಟ್ ಆಫ್ ಅ ಕೋನ್ ಪ್ಲಸ್ ಹೈಟ್ ಆಫ್ ಅ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ಅ ಹೆಮಿಸ್ಪಿಯರ್, ಇವು ಮೂರನ್ನು ಆ್ಯಡ್ ಮಾಡಿದರೆ ಇದಿಷ್ಟು ಆಗುತ್ತಲ್ಲ, 35 ಅಲ್ಲ? ಸೊ ನಾನು ಏನು ಮಾಡ್ತೇನೆ ಹಾಗಾದರೆ, ಹೈಟ್ ಆಫ್ ಅ ಕೋನ್ ಎಷ್ಟು ತೊಗೊಂಡಿದ್ದೇವೆ ನಾವು? x-1 ಅಲ್ಲ, ಪ್ಲಸ್ ಹೈಟ್ ಆಫ್ ಅ ಸಿಲಿಂಡರ್ ಏನು ತೊಗೊಂಡಿದ್ದೇವೆ ಇಲ್ಲಿ ನೋಡಿ, ಹೈಟ್ ಆಫ್ ಅ ಸಿಲಿಂಡರ್ x ಅಲ್ವಾ, ಪ್ಲಸ್ ಹೈಟ್ ಆಫ್ ಹೆಮಿಸ್ಪಿಯರ್ ಎಷ್ಟಾಯಿತು? 5, ಕರೆಕ್ಟಾ? ಸೊ x-1 ಪ್ಲಸ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? 30 ಸೆಂಟಿಮೀಟರ್. ಯಾಕಂದರೆ ಅದು ಟೋಟಲ್ ಆಗುತ್ತಲ್ಲ, ಟೋಟಲ್ ಹೈಟ್ ಆಫ್ ದ ಟಾಯ್ ಆಗುತ್ತಲ್ಲ. ಈಗ x ಪ್ಲಸ್ ಎಕ್ಸ್ ಏನಾಗುತ್ತೆ? 2x ಆಗುತ್ತೆ. -1 ಪ್ಲಸ್ 5 ಅಂತ ಹೇಳಿದರೆ ಪ್ಲಸ್ 4 ಆಗುತ್ತೆ, ಈಸ್ ಈಕ್ವಲ್ಸ್ ಟು 30 ಅಲ್ವಾ? -1 ಪ್ಲಸ್ 5. ಹಾಂ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, x-1 ಪ್ಲಸ್ 5 ಪ್ಲಸ್ ಎಕ್ಸ್ ಅಲ್ಲ, 2x ಪ್ಲಸ್ 4 ಈಸ್ ಈಕ್ವಲ್ಸ್ ಟು 30 ಆಗುತ್ತೆ, ಕರೆಕ್ಟಾ? 2x ಪ್ಲಸ್ ಇದು -1 ಹೋದಲ್ಲ, x-1 ಪ್ಲಸ್ 5 ಆಗುತ್ತೆ, ಸರಿ ಅಲ್ಲ? ಪ್ಲಸ್ 4ನ ಆಚೆ ಕಡೆ ತೊಗೊಂಡೋಗಿ ಏನಾಗುತ್ತೆ? -4 ಆಗುತ್ತೆ. -4 ಅಂದರೆ ಎಷ್ಟಾಗುತ್ತೆ? 26. ನಮ್ಗೆ ಬೇಕಾಗಿರೋದು ಎಕ್ಸ್, ಇದ್ರ ಜೊತೆ ಮಲ್ಟಿಪ್ಲೈ ಆಗಿದೆ, ಆಚೆ ಕಡೆ ಹೋಗುವಾಗ ಡಿವೈಡ್ ಆಗುತ್ತೆ. ಸೊ x ಈಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್. ಸೊ ಇದೇನಾಯಿತು? x ಈಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್ ಆಗುತ್ತೆ, ಸರಿಯಾ? ಸೊ ನಿಮ್ಗೆ ವ್ಯಾಲ್ಯೂ ಆಫ್ x ಬಂತ 13 ಹೌದಲ್ಲ, 26/2 ದಟ್ ಈಸ್ 13 ಸೆಂಟಿಮೀಟರ್, ಕರೆಕ್ಟಾ? ಇದು x ಈಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್. ಎಕ್ಸ್ ಅಂದರೆ ಯಾವ್ದು ಹೇಳಿ? ಈಗ ಹೈಟ್ ಆಫ್ ಅ ಸಿಲಿಂಡರ್, ಇದು 13 ಆಯಿತು. ಹೈಟ್ ಆಫ್ ಅ ಕೋನ್ ಏನಾಗುತ್ತೆ ನೋಡಿ, ಈಗ x 13 ಆದರೆ ಇದು 13 - 1 ಅಲ್ಲ, ಎಷ್ಟಾಗುತ್ತೆ? 12 ಆಗುತ್ತೆ, ಸರಿಯಾ? 12 ಸೆಂಟಿಮೀಟರ್ ಆಗುತ್ತೆ, ಸರಿಯಾ? ಕರೆಕ್ಟ್ ಅಲ್ಲ? ಈಗ ನಾನು ಒಂದೊಂದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೇನೆ. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. 2 ಇಂಟು ಪೈಯನ್ನು ಹಾಗೆ ತೊಗೊಳ್ಳೋಣ, ಸದ್ಯಕ್ಕೆ ಏನು ವ್ಯಾಲ್ಯೂ ಹಾಕೋದು ಬೇಡ. RH ಇದು ಯಾವುದಕ್ಕೆ? ಸಿಲಿಂಡರಿಗೆ ಸ್ಟೂಡೆಂಟ್ಸ್. ಸಿಲಿಂಡರಿಗೆ ರೇಡಿಯಸ್ ಎಷ್ಟು ಅಂತ ಕೊಟ್ಟಿದ್ದಾರೆ? 5 ಅಂತ ಕೊಟ್ಟಿದ್ದಾರಲ್ವಾ, 5. ಸಿಲಿಂಡರಿಗೆ ಹೈಟ್
ನಾವು ಎಕ್ಸ್ ಅಂತ ತೊಗೊಂಡಿದ್ದೇವೆ, ಎಷ್ಟು ಬಂತು ನಮಗದು 13 ಪ್ಲಸ್ ಪೈ ಇಂಟು ಆರ್ ರೇಡಿಯಸ್. ಇದು ಯಾವುದಕ್ಕೆ? ಕೋನಿನ ರೇಡಿಯಸ್ ಸೇಮ್ ಆಗುತ್ತಲ್ಲ, ಇದು ಎಲ್ಲದ್ರದ್ದು ರೇಡಿಯಸ್ ಸೇಮ್ ಸ್ಟೂಡೆಂಟ್ಸ್ 5 ಅಲ್ವಾ? ಇಲ್ಲಿದ್ರೆ ಒಂದು ಐಡಿಯಾ ಮಾಡೋಣ, ಎಲ್ಲದ್ರದ್ದು ರೇಡಿಯಸ್ ಸೇಮ್ ಇರ್ಲಿಕ್ಕೆ ಹೋಗಿ ಬೇಕಾದ್ರೆ ನಾವು ಪೈ ಆರ್ನೇ ಹೊರಗಡೆ ಇರ್ಬೋದಲ್ಲ. ಸೊ ಇಲ್ಲಿ 6ನೇ ತಗೊಳ್ಳೋಣ, ಈಸಿ ಆಗುತ್ತಲ್ಲ ನಮಗೆ. ಇಲ್ಲಿ 6ನೇ ತಗೊಳ್ಳೋಣ ಇಂಟು ಎಲ್ಲಿ ಗೊತ್ತಿಲ್ಲಲ್ಲ ನಮಗೆ ಸ್ಲ್ಯಾಂಟ್ ಹೈಟನ್ನ ಈಗ ಫೈಂಡ್ ಔಟ್ ಮಾಡೋದು, ಅದು ನಾನು ಇಲ್ಲಿ ಮಾಡ್ತೇನೆ ನೋಡಿ. ಎಲ್ ಸ್ಕ್ವೇರ್ ಈಸ್ ಈಕ್ವಸ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಸ್ಕ್ವೇರ್ ಈಸ್ ಈಕ್ವಸ್ ಟು ಎಚ್ ಎಷ್ಟು ಬಂತು ನಮಗೆ 12 ಪ್ಲಸ್ ರೇಡಿಯಸ್ ಎಷ್ಟು 5 ಸ್ಕ್ವೇರ್. ಎಲ್ ಸ್ಕ್ವೇರ್ ಈಸ್ ಈಕ್ವಸ್ ಟು 12 ಸ್ಕ್ವೇರ್ ಎಷ್ಟು 144 ಪ್ಲಸ್ 5 ಸ್ಕ್ವೇರ್ ಎಷ್ಟು 25. ಏನಾಗುತ್ತೆ? ಎಲ್ ಸ್ಕ್ವೇರ್ ಈಸ್ ಈಕ್ವಸ್ ಟು 169 ಆಗುತ್ತೆ. ನಮ್ಗೆ ಬೇಕಾಗಿರೋದು ಎಲ್ ಸ್ಕ್ವೇರ್ನ ಆಚೆಗಡೆ ತೊಗೊಂಡಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 169 ಅಂದರೆ ಎಷ್ಟು ಸ್ಟೂಡೆಂಟ್ಸ್? 13. ಎಲ್ಲ ಅಂದರೆ 13 ಅಲ್ಲ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾ? 13 ಪ್ಲಸ್ 2 ಇಂಟು ಪೈ ಇಂಟು ಇಲ್ಲಿ ಆರ್ ಸ್ಕ್ವೇರ್ ಇದೆ ಸ್ಟೂಡೆಂಟ್ಸ್, ಇರಲಿ ಅದನ್ನು ಬೇಕಾದರೆ ಆರ್ ಸ್ಕ್ವೇರ್ ಹಾಗೆ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸರಿಯಾ? ನಾನು ಯಾಕೆ ಇಲ್ಲಿ ಆರ್ನ ಹಾಗೆ ತೊಗೊಂಡೆ ನಿಮ್ಗೆ ಹೇಳ್ತೇನೆ ನೋಡಿ. ಇಲ್ಲೂ ಪೈ ಆರ್ ಇದೆಯಾ, ಇಲ್ಲೂ ಪೈ ಆರ್ ಇದೆಯಾ, ಇಲ್ಲೂ ಪೈ ಆರ್ ಇದೆಯಾ? ಇಲ್ಲಿ ಆರ್ ಸ್ಕ್ವೇರ್ ಇರೋದು. ಆರ್ ಸ್ಕ್ವೇರ್ ಅಂದರೆ ಮೀನಿಂಗ್ ಏನು ಹೇಳಿ? ಆರ್ ಇಂಟು ಆರ್ ಅಂತ ಅರ್ಥ. ಇಲ್ಲೂ ಪೈ ಆರ್ ಇದೆಯಾ? ಸೊ ಎಲ್ಲ ಪೈ ಆರ್ನ ನಾವು ಕಾಮನಾಗಿ ಔಟ್ಸೈಡ್ ಇರ್ಬೋದಾ? 2 ಅನ್ನು ಔಟ್ಸೈಡ್ ಇಡ್ಲಿಕ್ಕೆ ಆಗುತ್ತಾ? ಇಲ್ಲಿ 2 ಇದೆ, ಬಟ್ ಇದರಲ್ಲಿ 2 ಇಲ್ಲ, ಅದಕ್ಕೋಸ್ಕರ ಔಟ್ಸೈಡ್ ಇಡ್ಲಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್. ನಾನು ಏನು ಮಾಡ್ತೇನೆ? ಪೈ ಆರ್ನ ಔಟ್ಸೈಡ್ ಇಡ್ತೇನೆ. ಅದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡಿ. ಪೈ ಆರ್ ಔಟ್ಸೈಡ್ ಇಟ್ಟಿದ್ದೀನಿ. ಸರಿಯಾ? ಇಲ್ಲಿ ಏನು ಉಳಿತು ನೋಡಿ? 2 ಇಂಟು 13 ಅಲ್ವಾ? 13 2 ಎಷ್ಟಾಗುತ್ತೆ? 20. 13 2 26 ಪ್ಲಸ್. ಸರಿಯಾ? ಇಲ್ಲಿ ಇವೆರಡರಲ್ಲಿ ಪೈ ಆರ್ ಹೊರಗಡೆ ಇಟ್ಟಿದ್ದೇನೆ. ಇಲ್ಲಿ ಏನು ಉಳಿದಿದೆ ಇನ್ನು? 13 ಅಲ್ವಾ? 13 ಪ್ಲಸ್ ಇಲ್ಲೂ ಕೂಡ ಪೈ ಆರ್ ಹೊರಗೆ ಇಟ್ಟಿದ್ದೇನೆ. ಏನು ಉಳಿದಿದೆ? 2 ಇಂಟು ಆರ್ ಅಥವಾ 2r ಉಳಿದಿದೆ. ಸರಿಯಾ? 2r. ಓಕೆ, ಈಗ ನಾನು ಪೈ ಆರ್ ಹೇಗಿದ್ರೆ ಹೊರಗಡೆ ಇಟ್ಟಿದ್ದೇನೆ, ಅದನ್ನು ನೆಕ್ಸ್ಟ್ ವ್ಯಾಲ್ಯೂ ಹಾಕೋಣ, ನೋ ಪ್ರಾಬ್ಲಮ್. 26 ಪ್ಲಸ್ 13 ಪ್ಲಸ್ 2 ಇಂಟು ಆರ್ ಅಂದರೆ ಯಾವುದಕ್ಕೆ ನಾವು ಮಾಡ್ತಾ ಇರೋದು? ಎಲ್ಲದಕ್ಕೂ ರೇಡಿಯಸ್ ಸೇಮ್ ಅಲ್ಲ, 5ನೇ ಅಲ್ವಾ? ಇಲ್ಲಿ ಎಲ್ಲದಕ್ಕೂ ಆರ್ ಅನ್ನೋದು ಸೇಮ್ ಸ್ಟೂಡೆಂಟ್ಸ್. 5 ಎಲ್ಲದಕ್ಕೂ 5ನೇ ಆಗುತ್ತೆ. 2 ಇಂಟು 5. ಸರಿಯಾ? ಸೊ ಪೈ ಆರ್ ಇದೆಷ್ಟಾಗುತ್ತೆ? 26. 2 ಇಂಟು 5 10 ಪ್ಲಸ್ 26 36 ಪ್ಲಸ್ 13 ಅಂತ ಹೇಳಿದರೆ 9 4 49 ಆಗುತ್ತೆ. ಸರಿಯಾ? ಈಗ ವ್ಯಾಲ್ಯೂ ಹಾಕಿ 22/7 ಇಂಟು ಆರ್ ಅಂದರೆ ಏನೀಗ 5 ಇಂಟು 49. 7 1s 7 7s 7 5s 35 ಇಂಟು 22 ಮಾಡಿ. 35 ಇಂಟು 22 ಮಾಡಿದರೆ ಎಷ್ಟಾಗುತ್ತೆ ನೋಡಿ. 2 5s 10 0 1 2 3s 6 6 ಪ್ಲಸ್ 1 7 5 2s 10 1 3 2s 6 6 ಪ್ಲಸ್ 1 7 770 ಆಗುತ್ತೆ ಸ್ಟೂಡೆಂಟ್ಸ್. 770 ಬಂತಾ? ಇದನ್ನ ಯಾವುದ್ರಲ್ಲಿ ಬರಿಬೇಕು ಹೇಳಿ? ನೀವು ಏನನ್ನು ಫೈಂಡ್ ಔಟ್ ಮಾಡ್ತಾ ಇರೋದು? ಸೆಂಟಿಮೀಟರ್ ಸ್ಕ್ವೇರಲ್ಲಿ ಬರಿಬೇಕು ಸ್ಟೂಡೆಂಟ್ಸ್. ಯಾಕಂದರೆ ನೀವು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ತಾ ಇರೋದು. ಅದೇ ವಾಲ್ಯೂಮ್ ಫೈಂಡ್ ಔಟ್ ಮಾಡಿದರೆ ಕ್ಯೂಬಲ್ಲಿ ಬರಿಬೇಕು ಅಷ್ಟೇ. ಓಕೆ, ಸೊ ಇದು ಪ್ರಾಬ್ಲಮ್. ಓಕೆ, ಇದು ಅರ್ಥ ಆಯ್ತಲ್ಲ? ಈ ಸತಿ ಇದೇ ಟೈಪ್ ಕ್ವಶನ್ ಕೊಡ್ತಾರೆ ಸ್ಟೂಡೆಂಟ್ಸ್. ಅಲ್ಲಿ 2-3 ಶೇಪ್ ಇರುತ್ತೆ ಅಷ್ಟೇ, ಮತ್ತೇನು ಕಷ್ಟ ಇರೋದಿಲ್ಲ ನಿಮಗೆ. ಇದು ಈಸಿ ಇರುತ್ತೆ ಸ್ಟೂಡೆಂಟ್ಸ್. ಹೋಪ್ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗ್ತೇನೆ ಸ್ಟೂಡೆಂಟ್ಸ್. ನಾನು ಡಿಫ್ರೆಂಟ್ ಟೈಪ್ ಪ್ರಾಬ್ಲಮನ್ನು ಮಾಡ್ತೇನೆ, ಸೇಮ್ ಟೈಪ್ ಪ್ರಾಬ್ಲಮ್ ಮಾಡೋದಿಲ್ಲ. ನಿಮ್ಗೆ ಇದರಲ್ಲಿ ಯಾವುದು PDF ಅಲ್ಲಿ ಎಲ್ಲದೂ ಇದೆ, ವಿತ್ ಸೊಲ್ಯೂಷನ್ ಕೂಡ ಇದೆ. ಸೊ ಅದು ನೀವೇನು ಮಾಡಿ, ನಾನು ಬಿಟ್ಟಿರೋ ಪ್ರಾಬ್ಲಮನ್ನು ನೀವು ಮಾಡಿ, ಯಾಕಂದರೆ ಸೇಮ್ ಟೈಪ್ ಪ್ರಾಬ್ಲಮನ್ನು ನಾವು ಮಾಡೋದಿಲ್ಲ. ಓಕೆ, ಫ್ರಸ್ಟಮ್ ಶೇಪ್ಡ್ ಬಕೆಟ್ ಆಫ್ ಹೈಟ್ 28 ಸೆಂಟಿಮೀಟರ್. ಇಲ್ಲಿ ನೋಡಿ, ಫ್ರಸ್ಟಮ್ ಶೇಪ್ಡ್ ಬಕೆಟ್ ಏನು ಹೇಳ್ತಾ ಇದ್ದಾರೆ? ಫ್ರಸ್ಟಮ್ ಶೇಪ್ಡ್ ಬಕೆಟ್ ಆಫ್ ಹೈಟ್ 28 centimeter and radii of top and bottom are 21 centimeter. Radii ಯಾವುದ್ರದ್ದು? radii of top and bottom ಎಷ್ಟಂತ ಹೇಳಿದ್ದಾರೆ? 21 centimeter and 14 centimeter. ಆಮೇಲೆ ರೆಸ್ಪೆಕ್ಟಿವ್ಲಿ ಅಂದರೆ ಮೀನಿಂಗ್ ಏನು ಹೇಳಿ? ಟಾಪ್ ಇದು 21, ಬಾಟಮ್ ಇದು 14 ಸೆಂಟಿಮೀಟರ್ ಅಂತ ಅರ್ಥ. ಓಕೆ, ರೆಸ್ಪೆಕ್ಟಿವ್ಲಿ ಅಂದರೆ ಕೊಟ್ಟರೆ ಇದ್ರದ್ದು ಇದರ ಫಸ್ಟ್ ವ್ಯಾಲ್ಯೂ, ಇದರ ಸೆಕೆಂಡ್ ವ್ಯಾಲ್ಯೂ ಅಂತ ಅರ್ಥ. ಆಮೇಲೆ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಮಿಲ್ಕ್ ಟು ಡಿಸ್ಟ್ರಿಬ್ಯೂಟ್ ಅಮಾಂಗ್ ದ ಸ್ಟೂಡೆಂಟ್ಸ್ ಇನ್ ಅ ಸ್ಕೂಲ್. ಅದನ್ನು ಯಾವುದರಿಂದ ಫಿಲ್ ಮಾಡಿದಾರಂತೆ? ಫಿಲ್ಡ್ ವಿತ್ ಮಿಲ್ಕ್. ಓಕೆ, ನಾನು ಕಂಪ್ಲೀಟ್ ಬರೋದಿಲ್ಲ ಕ್ವಶನ್. ಫಿಲ್ಡ್ ವಿತ್ ಮಿಲ್ಕ್, ಯಾಕೆ? ಸ್ಟೂಡೆಂಟ್ಸ್ಗೆ ಮಿಲ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ, ಅದಕ್ಕೆ ಅದನ್ನು ಫಿಲ್ ಮಾಡಿದ್ದಾರೆ. ಆಯಿತಾ? ಆಮೇಲೆ ಹೇಳ್ತಾರೆ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಡ್ರಂಕ್ ದ ಮಿಲ್ಕ್ ಫಿಲ್ಡ್ ಹಾಫ್ ಆಫ್ ದ ಗ್ಲಾಸ್ ಆಫ್ ಹೈಟ್ 10 centimeter ಆ್ಯಂಡ್ ರೇಡಿಯೈ ಆ್ಯಂಡ್ ಟಾಪ್ ಆಫ್ ದ ಬಾಟಮ್ ಆಫ್ ದ ಗ್ಲಾಸ್ ಆರ್ 2.7. ಈಗ ಎಂತ ಮಾಡ್ತಾರೆ? ಎಲ್ಲ ಸ್ಟೂಡೆಂಟ್ ಹತ್ರ ಒಂದೊಂದು ಮಿಲ್ಕ್ ಕುಡಿಲಿಕ್ಕೆ ಒಂದು ಗ್ಲಾಸ್ ಇದೆಯಂತೆ. ಆಯಿತಾ? ಆ ಗ್ಲಾಸಲ್ಲಿ ದೇ ಡ್ರಂಕ್ ದ ಮಿಲ್ಕ್ ಫಿಲ್ಡ್ ಹಾಫ್ ಆಫ್ ಗ್ಲಾಸ್. ಅಂದರೆ ಎಂತ? ಡ್ರಂಕ್ ದ ಮಿಲ್ಕ್ ಫಿಲ್ಡ್ ಹಾಫ್ ಆಫ್ ಗ್ಲಾಸ್ ಅಂದರೆ ಅವ್ರ ಹತ್ರ ಏನು ಗ್ಲಾಸ್ ಇದೆಯಲ್ಲ ಅದರದ್ದು ಹಾಫ್ ಅಷ್ಟು ಮಿಲ್ಕನ್ನು
ಕುಡಿತಾ ಇದ್ದಾರಂತೆ ಸ್ಟೂಡೆಂಟ್ಸ್, ಆಯಿತಾ. ಆ ಗ್ಲಾಸ್ ಇದು ಹೈಟ್ ಸ್ಟೂಡೆಂಟ್ಸ್ ಅಂದರೆ ಯಾವುದು ಆ ಸ್ಟೂಡೆಂಟ್ಸ್ ಹತ್ರ ಇದೆಯಲ್ಲ ಆ ಗ್ಲಾಸ್ ಇದು ಹೈಟ್ ಮತ್ತು ರೇಡಿಯೈ ಕೊಟ್ಟಿದ್ದಾರೆ. ರೇಡಿಯೈ ಆಫ್ ಬೋತ್ ಟಾಪ್ ಆ್ಯಂಡ್ ಬಾಟಮ್ ಕೊಟ್ಟಿದ್ದಾರೆ. ಎಷ್ಟಂತ 2.75 ಸೆಂಟಿಮೀಟರ್ ಆ್ಯಂಡ್ 3.5 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಒಂದು ಬಕೆಟ್ ಇದು, ಇನ್ನೊಂದು ಗ್ಲಾಸ್ ಇದು, ಎರಡು ಕೂಡ ಫ್ರಸ್ಟಮ್ ಆಫ್ ಕೋನ್ ಶೇಪಲ್ಲಿದೆ. ಸಮ್ ಕ್ವಾಂಟಿಟಿ ಆಫ್ ಮಿಲ್ಕ್ ಲೆಫ್ಟ್ ಇನ್ ದ ಬಕೆಟ್. ಈಗ ಹೇಳ್ತಾರೆ ಒಂದಿಷ್ಟು ಮಿಲ್ಕ್ ಬಕೆಟಲ್ಲಿ ಹಾಗೆ ಉಳಿದಿದೆ ಅಂತ. ಯಾಕಂತ ಕೇಳಿದರೆ 8 ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ಡ್ರಂಕ್ ದ ಮಿಲ್ಕ್. ಎಷ್ಟು ಸ್ಟೂಡೆಂಟ್ಸು? 8 ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ಡ್ರಂಕ್ ದ ಮಿಲ್ಕ್. ಅದಕ್ಕೆ ಸ್ವಲ್ಪ ಹಾಲು ಅನ್ನೋದು ಎಲ್ಲಿದೆ ಅಂತ ಕೇಳಿದರೆ ಬಕೆಟಲ್ಲೇ ಹಾಗೆ ಉಳಿದಿದೆ ಅಂತೆ. ದೆನ್ ಫೈಂಡ್ ದ ಕ್ವಾಂಟಿಟಿ ಆಫ್ ಮಿಲ್ಕ್. ಏನು ಕೇಳಿದ್ದಾರೆ? ಫೈಂಡ್ ದ ಕ್ವಾಂಟಿಟಿ ಆಫ್ ಮಿಲ್ಕ್ ವಿಚ್ ವಾಸ್ ಡ್ರಂಕ್ ಬೈ ದ ಸ್ಟೂಡೆಂಟ್. ವಿಚ್ ವಾಸ್ ಡ್ರಂಕ್ ಬೈ ದ ಸ್ಟೂಡೆಂಟ್. ಎಷ್ಟು ಹಾಲನ್ನು ಸ್ಟೂಡೆಂಟ್ಸ್ ಕುಡ್ದಿದ್ದಾರೆ, ಉಳಿದಿದ್ದು ಕೇಳ್ತಾ ಇಲ್ಲ ಅವರು. ಎಷ್ಟು ಹಾಲನ್ನು ಸ್ಟೂಡೆಂಟ್ಸ್ ಕುಡ್ದಿದ್ದಾರೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫ್ ದ ಸ್ಕೂಲ್. ಅದೇ ರೀತಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಟ್ ದ ಸ್ಕೂಲಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅದು ಬೇಕು. ಎಷ್ಟು ಹಾಲು ಕುಡ್ದಿದ್ದಾರೆ ಸ್ಟೂಡೆಂಟ್ಸು. ಅದಾದಮೇಲೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ನು ಸ್ಕೂಲ್ ಕೇಳ್ತಾ ಇದ್ದಾರೆ. ನೋಡಿ ಸ್ಟೂಡೆಂಟ್ಸ್, ಅವ್ರು ಏನು ಹೇಳಿದ್ದಾರೆ? ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳಿದ್ದಾರೆ ಅಲ್ವಾ. ಫ್ರಸ್ಟಮ್ ಆಫ್ ಕೋನ್ ಅಂದರೆ ಏನಿರುತ್ತೆ ಹೇಳಿ? ಟಾಪ್ ಅನ್ನೋದು ಸ್ವಲ್ಪ ದೊಡ್ಡದಾಗಿರುತ್ತೆ, ಓಪನ್ ಆಗಿರುತ್ತೆ. ಬಾಟಮ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಓಪನ್ ಆಗಿರುತ್ತೆ ಅಲ್ವಾ. ಇದು ಬಕೆಟಿಗೆ ನಾನು ಹೇಳ್ತಾ ಇರೋದು. ಬಕೆಟ್ನ ಟಾಪ್ ಮತ್ತು ಬಾಟಮ್ನ ರೇಡಿಯಸ್ ಕೊಟ್ಟಿದ್ದಾರೆ ನೋಡಿ. ಟಾಪ್ ಇದು ಎಷ್ಟು ಅಂತ ಹೇಳಿದ್ದಾರೆ? ರೇಡಿಯಸ್ 21 ಸೆಂಟಿಮೀಟರ್. ಬಾಟಮ್ ಇದು ರೇಡಿಯಸ್ ಎಷ್ಟು ಹೇಳಿದ್ದಾರೆ? 14 ಸೆಂಟಿಮೀಟರ್. ಸರಿಯಾ? 14 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಹೈಟ್ ಕೊಟ್ಟಿದ್ದಾರೆ. ಇದರದ್ದು ಎಷ್ಟಂತ ಕೊಟ್ಟಿದ್ದಾರೆ? 28 ಸೆಂಟಿಮೀಟರ್. ಸರಿಯಲ್ಲ? ಹೈಟ್ ಕೊಟ್ಟಿದ್ದಾರೆ, ಟಾಪ್ ರೇಡಿಯಸ್ ಕೊಟ್ಟಿದ್ದಾರೆ, ಬಾಟಮ್ ರೇಡಿಯಸ್ ಕೊಟ್ಟಿದ್ದಾರೆ. ಈಗ ಮಕ್ಕಳ ಹತ್ರ ಇರುವಂಥ ಗ್ಲಾಸ್, ಸ್ಟೂಡೆಂಟ್ಸ್ ಹತ್ರ ಇರುವಂಥ ಗ್ಲಾಸ್ ಇದು ಅದು ಸ್ವಲ್ಪ ಚಿಕ್ಕದಾಗಿರುತ್ತಲ್ಲ, ಗ್ಲಾಸ್ ಇದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಟಾಪ್ ರೇಡಿಯಸ್ ಕೊಟ್ಟಿದ್ದಾರೆ, ಬಾಟಮ್ ರೇಡಿಯಸ್ ಕೊಟ್ಟಿದ್ದಾರೆ. ಟಾಪ್ ರೇಡಿಯಸ್ ಎಷ್ಟು ಅಂತ ಹೇಳಿದ್ದಾರೆ? ಟಾಪ್ ಆ್ಯಂಡ್ ಬಾಟಮ್ ಎಷ್ಟು ಅಂತ ಹೇಳಿದ್ರೆ 2.75. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 2.75 ಅನ್ನೋದು ಕೆಳಗಡೆ, 3.5 ಅನ್ನೋದು ಮೇಲ್ಗಡೆ. ಯಾಕಂದರೆ ಯಾವತ್ತು ಟಾಪ್ ಅನ್ನೋದು ದೊಡ್ಡದಾಗಿರುತ್ತೆ, ಬಾಟಮ್ ಅನ್ನೋದು ಚಿಕ್ಕದಾಗಿರುತ್ತೆ. ಅದಕ್ಕೋಸ್ಕರ ಹೈಟ್ ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಿದ್ದಾರೆ? 10 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದು ಯಾವುದು? ಸ್ಟೂಡೆಂಟ್ಸ್ ಹತ್ರ ಇರುವಂಥ ಗ್ಲಾಸ್. ಇದು ಬಕೆಟ್, ಇದು ಗ್ಲಾಸ್, ಇದು ಬಕೆಟ್. ಓಕೆ, ಇದರೊಳಗಡೆ ಮಿಲ್ಕ್ ಇದೆ. ಇದರಿಂದ ಸ್ಟೂಡೆಂಟ್ಸ್ ಇದ್ರದ್ದು ಅರ್ಧದಷ್ಟು ಕುಡಿತಾ ಇದ್ದಾರಂತೆ, ಹಾಫ್ ಮಾತ್ರ ಕುಡಿತಾ ಇರೋದು. ಓಕೆ, ಈಗ ಫಸ್ಟಿಗೆ ನಾವು ಏನು ಮಾಡಬೇಕಂತ ಕೇಳಿದ್ರೆ ವಾಲ್ಯೂಮ್ ಆಫ್ ಬಕೆಟ್ ಫೈಂಡ್ ಔಟ್ ಮಾಡೋಣ. ಯಾಕಂದರೆ ಮಿಲ್ಕನ್ನು ಫಿಲ್ ಮಾಡ್ತಾ ಇರೋದಲ್ಲ, ಫಿಲ್ ಮಾಡುವಾಗ ಯಾವುದೋ ಒಂದನ್ನು ಒಳಗಡೆ ವಾಟರ್ ಫಿಲ್ ಮಾಡುವಾಗ, ಮಿಲ್ಕ್ ಫಿಲ್ ಮಾಡುವಾಗ ಆವಾಗ ನಾವು ಏನು ಮಾಡಬೇಕು? ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು ಸ್ಟೂಡೆಂಟ್. ವಾಲ್ಯೂಮ್ ಆಫ್ ಬಕೆಟ್ ಯಾವ ಶೇಪಲ್ಲಿದೆ? ಫ್ರಸ್ಟಮ್ ಆಫ್ ಕೋನ್ ಶೇಪಲ್ಲಿದೆ. ಅದಕ್ಕೋಸ್ಕರ ಯಾವುದರ ಬರಿಬೇಕು? ವಾಲ್ಯೂಮ್ ಆಫ್ ಬಕೆಟ್ ಅಂದರೆ ಫ್ರಸ್ಟಮ್. ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್ ಫಾರ್ಮುಲಾ ಏನು? 1/3 πh. ಸ್ಮಾಲ್ ಲೆಟರ್ H ಬರೆದ್ರು ಅಡ್ಡಿಲ್ಲ, ಕ್ಯಾಪಿಟಲ್ ಲೆಟರ್ H ಬರೆದ್ರು ಪ್ರಾಬ್ಲಮ್ ಇಲ್ಲ. R1² ಪ್ಲಸ್ R2² ಪ್ಲಸ್ R1R2. ಸರಿಯಾ? ಸೊ ಈಸ್ ಈಕ್ವಲ್ಸ್ ಟು 1/3. ಪೈ ಅಂದರೆ ವ್ಯಾಲ್ಯೂ ಏನು? 22/7. H ಅಂದರೆ ಅವ್ರು ವ್ಯಾಲ್ಯೂ ಕೊಟ್ಟಿದ್ದಾರಾ? 28 ಅಲ್ವಾ? ಇದಕ್ಕೆ ಹೈಟ್ ಕೊಟ್ಟಿದ್ದಾರಲ್ಲ 28 ಅಲ್ಲ, ಇಂಟು R1 ಅಂದರೆ ಮೇಲಿದೆ ರೇಡಿಯಸ್ 1 ಅಂತ ತಗೊಳ್ಳೋಣ. ಎಷ್ಟಾಗುತ್ತೆ? 21² ಪ್ಲಸ್ ಇದೆಷ್ಟು? 14² ಪ್ಲಸ್ 21 ಇಂಟು 14. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಯಾಕೆ ಬಂತು ಅಂತ ಅರ್ಥ ಆಗಿದೆಯಲ್ಲ ಸ್ಟೂಡೆಂಟ್ಸು? ಇದನ್ನು ಸಿಂಪ್ಲಿಫೈ ಮಾಡಬೇಕು ಸ್ಟೂಡೆಂಟ್ಸ್ ನೀವು ಇದನ್ನು. ಇಲ್ಲಿ ಎಷ್ಟು? 1/3 πh 28. ಈಗ ಯಾವುದೆಲ್ಲ ಕ್ಯಾನ್ಸಲ್ ಮಾಡಲಿಕ್ಕಾಗತ್ತೆ ಕ್ಯಾನ್ಸಲ್ ಮಾಡೋಣ. ಓಕೆ, ಸೊ 1/3 22/7 ಇಂಟು 28. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು ಸ್ಟೂಡೆಂಟ್ಸ್. 1/3 22/7 ಇಂಟು 28. ಇಲ್ಲಿ ನೋಡಿ 21² ಎಷ್ಟಾಗುತ್ತೆ? 21² ಎಷ್ಟಾಗುತ್ತೆ ನೋಡೋಣ. ನಾನು ಇದನ್ನು ಕ್ಯಾಲ್ಸಿಯಲ್ಲಿ ಮಾಡಿ ನಿಮಗೆ ಬರಿತಾ ಇದ್ದೇನೆ, ಬಟ್ ನೀವು ಇದನ್ನು ಮಾಡಬೇಕು. ಓಕೆ, 21 ಇಂಟು 21 441 ಆಗ ಸ್ಟೂಡೆಂಟ್ಸ್ ಇದು. ಪ್ಲಸ್ 14² ಎಷ್ಟು? 14 ಇಂಟು 14 196 ಪ್ಲಸ್ 21 ಇಂಟು 14 294. ಓಕೆ, ಇದೆಲ್ಲ ಆ್ಯಡ್ ಮಾಡಿ 1/3 ಇಂಟು 22/7 ಇಂಟು 28 ಇಂಟು ಏನಾಗುತ್ತೆ ನೋಡೋಣ? 294 ಪ್ಲಸ್ 196 ಪ್ಲಸ್ 441 931 ಆಗ ಸ್ಟೂಡೆಂಟ್ಸ್ ಇದಿಷ್ಟು ಆ್ಯಡ್ ಮಾಡಿದರೆ ಆಯಿತಾ. ಅದಾದ ನಂತರ ನಾನು ಏನು ಮಾಡ್ತೇನೆ? ಇಲ್ಲಿರೋದು ಇದನ್ನು ಮಲ್ಟಿಪ್ಲೈ ಮಾಡ್ತೇನೆ 22 ಇಂಟು 28. ನೀವು ಹೇಗಾಗುತ್ತೆ ಹಾಗೆ ಮಾಡಿ, ನೋ ಪ್ರಾಬ್ಲಮ್ಮ. ಡಿವೈಡೆಡ್ ಬೈ 7 3s 21
ಇದು 931 ಅಲ್ವಾ. ಈಗ ನೋಡೋಣ 931 ಡಿವೈಡೆಡ್ ಬೈ 21 ಆಗುತ್ತಾ ನೋಡೋಣ. ಇಲ್ಲ, ಹೋಗೋದಿಲ್ಲ. 616 ಡಿವೈಡೆಡ್ ಬೈ 21 ಆಗುತ್ತಾ ನೋಡೋಣ. ಇಲ್ಲ. ಸೊ ಇದೇನು ಮಾಡಿ ಗೊತ್ತುಂಟಾ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಯಾವುದನ್ನು 616 ನೀವು ಹೇಗೆ ಮಾಡಿದ್ದು ಪ್ರಾಬ್ಲಮ್ ಇಲ್ಲ. 931 ಮಾಡಿ. 931 ಮಾಡಿದರೆ ಇದು 573496 ಬರುತ್ತೆ. ಡಿವೈಡೆಡ್ ಬೈ 21 ಮಾಡಿ. ಡಿವೈಡೆಡ್ ಬೈ 21 ಹತ್ರ ಇದ್ರ ಆನ್ಸರ್ 27309.333 ಆಗುತ್ತೆ. ಇದನ್ನು ಸಿಂಪ್ಲಿಫಿಕೇಶನ್ ನೀವು ಮಾಡಬೇಕು ಸ್ಟೂಡೆಂಟ್ಸ್, ಯಾಕಂದರೆ ಇದು ಸಿಂಪ್ಲಿಫಿಕೇಶನಲ್ಲಿ ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಸೊ ಇದೇನಾಗುತ್ತೆ 2730.999 ಆಯಿತಾ. ಇದನ್ನು ನಾವು ಯಾವುದು ಕನ್ವರ್ಟ್ ಮಾಡಬೇಕು ಹೇಳಿ. ಇದು ಸೆಂಟಿಮೀಟರ್ ಕ್ಯೂಬಲ್ಲಿದೆ. ಇದನ್ನು ಲೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ಮಿಲ್ಕ್ ಅಲ್ವಾ, ಸೆಂಟಿಮೀಟರ್ ಇಲ್ಲಿ ಕೊಟ್ಟಿರೋದೆಲ್ಲ ಸೆಂಟಿಮೀಟರ್, ಮಿಲ್ಕನ್ನು ಲೀಟ್ರಲ್ಲಿ ಇದು ಮಾಡ್ತಾರಲ್ಲ. ಸೊ ಡಿವೈಡೆಡ್ ಬೈ 1000 ಮಾಡಿ ಸ್ಟೂಡೆಂಟ್ಸ್. ಯಾಕೆ ಡಿವೈಡೆಡ್ ಬೈ 1000 ಹೇಳಿ. ಯಾಕೆ ಡಿವೈಡ್ ಬೈ 1000 ಅಂತ ಕೇಳಿದ್ರೆ ಲೀಟ್ರಿಗೆ ಕನ್ವರ್ಟ್ ಮಾಡಬೇಕಲ್ಲ. ಆವಾಗ ಎಷ್ಟು ಝೀರೋಸ್ ಈಚೆಗಡೆ ಬರುತ್ತೆ, ಎಷ್ಟು ಪಾಯಿಂಟ್ 1 2 3. ಯಾಕೆ 3 ಪಾಯಿಂಟ್, 1000ಅಲ್ಲಿ 3 ಝೀರೋಸ್ ಇದೆ, 3 ಪಾಯಿಂಟ್ ಅದರ ಲೆಫ್ಟ್ ಸೈಡಿಗೆ ಬರುತ್ತೆ. ಆವಾಗ ಆನ್ಸರ್ 27.309333 ಲೀಟರ್ಸ್ ಆಗುತ್ತೆ ಸ್ಟೂಡೆಂಟ್ಸ್. 27.309 ಡಿವೈಡ್ ಬೈ 1000 ಯಾಕೆ ಮಾಡಿದ್ದು, ಸೆಂಟಿಮೀಟರ್ ಕ್ಯೂಬಲ್ಲಿ ಇದೆ. ಬಟ್ ನಮ್ಮ ಸೆಂಟಿಮೀಟರ್ ಕ್ಯೂಬಲ್ಲಿ ಬೇಡ, ಲೀಟ್ರಲ್ಲಿ ಬೇಕು. ಡಿವೈಡ್ ಬೈ 1000 ಮಾಡ್ತಾರೆ. ಇದು ಒಂದಾಯ್ತಾ. ಹಾಗೆ ಈಗ ವಾಲ್ಯೂಮ್ ಆಫ್ ಗ್ಲಾಸ್ ಮಾಡೋಣ. ವಾಲ್ಯೂಮ್ ಆಫ್ ಗ್ಲಾಸ್ ಫಾರ್ಮುಲಾ ಸೇಮ್ ಸ್ಟೂಡೆಂಟ್ಸ್, ಸೇಮ್ ಬರೀನಿ. ಆದರೆ ಲೆಟರ್ ಬೇಕಾದರೆ ಚೇಂಜ್ ಬರ್ಕೊಳ್ಳಿ, ಕ್ಯಾಪಿಟಲ್ ಲೆಟ್ರಲ್ಲಿ ಬರ್ಕೊಳ್ಳಿ. ಯಾಕಂತ ಕೇಳಿದರೆ ಇಲ್ಲಿ ಸ್ಮಾಲ್ ಲೆಟ್ರಲ್ಲಿ ಹೆಚ್ಚು ಅಂತ ಬರೆದಿದ್ದಾರಲ್ಲ, ನಿಮಗೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದಂತಷ್ಟೇ. ಮತ್ತೇನು ನೀವು ಬರೆದಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸ್ಮಾಲ್ ಲೆಟರ್ ಬರೆದ್ರೂ ಏನು ಆಗೋದಿಲ್ಲ. R1² ಪ್ಲಸ್ R2² ಪ್ಲಸ್ R1 R2 ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 ಇದು 1/3 ಇಂಟು 22/7. ಈಗ ಹೈಟ್ ಎಷ್ಟು ಹೇಳಿ 10, ಯಾಕಂದರೆ ಗ್ಲಾಸ್ ಇದು ಮಾಡ್ತಾ ಇರೋದು ನಾವು. ಇದು ಎಷ್ಟು ಕೊಟ್ಟಿದ್ದಾರೆ, R1 3.5² ಪ್ಲಸ್ ಇನ್ನೊಂದು ಏನು ಕೊಟ್ಟಿದ್ದಾರೆ 2.75 ಗ್ಲಾಸ್ ಇದು. ಸೊ 3.5 ಇಂಟು 2.75 ಸ್ಟೂಡೆಂಟ್ಸ್. ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು ಆಯಿತಾ. ಇಲ್ಲಿ ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ ಇದಿಷ್ಟನ್ನು ಆ್ಯಡ್ ಮಾಡಿ, ಆಮೇಲೆ ಇಲ್ಲೆಲ್ಲ ಏನಾದರೂ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿ. ಇದ್ರದ್ದು ಆನ್ಸರ್ ಎಷ್ಟು ಬರೋದು ಗೊತ್ತುಂಟ, 294.75 ಸೆಂಟಿಮೀಟರ್ ಕ್ಯೂಬಲ್ಲಿ ಬರುತ್ತೆ. ಬಟ್ ನಮ್ಗೆ ಯಾವುದ್ರಲ್ಲಿ ಬೇಕು, ಲೀಟ್ರಲ್ಲಿ ಬೇಕು. ಡಿವೈಡೆಡ್ ಬೈ 1000 ಮಾಡ್ತೇವೆ. 1000 ಮಾಡಿದರೆ ಏನಾಗುತ್ತೆ, ಎಷ್ಟು ಪ್ಲೇಸ್ ಈಚೆ ಬರುತ್ತೆ, 1 2 3 ಇಲ್ಲಿ ಡೆಸಿಮಲ್ ಬರುತ್ತೆ. ಅದರ ಮೀನಿಂಗ್ ಏನು ಹೇಳಿ, 0.29475 ಲೀಟರ್ ಅಂತ ಅರ್ಥ ಆಯಿತಾ. ಇದು ಸ್ಟೂಡೆಂಟ್ಸ್ಗಳ ಗ್ಲಾಸ್ ಇದು ಅಲ್ವಾ. ಹಿಂದ್ಗಡೆ ಮಾಡಿದ್ದು ಬಕೆಟ್, ಇದು 27.309 ಬಕೆಟ್ ಇದು ಸರಿಯಾ. ಈಗ ಕೇಳಿದ್ದು ಗ್ಲಾಸಲ್ಲಿರೋ ಮಿಲ್ಕ್ ಇದು ಕೆಪಾಸಿಟಿ ವಾಲ್ಯೂಮ್ ಆಫ್ ಅ ಗ್ಲಾಸ್. ಇದ್ರದ್ದು ಅವ್ರು ಎಷ್ಟು ತಗೊಳ್ತಾರಂತೆ, ಹಾಫ್ ಮಾತ್ರ ಕುಡಿಯೋದು, ಹಾಫ್ ವಾಲ್ಯೂಮ್ ಆಫ್ ಗ್ಲಾಸ್ ಅಷ್ಟೇ ಕುಡಿಯೋದಂತೆ. ಅಂದರೆ ಮೀನಿಂಗ್ ಹೇಳಿ, ಇದು 294 ಇರಲಿಕ್ಕೆ ಹೋಗಿ ಬೇಕಾದರೆ 0.3ಗೆ ರೌಂಡ್ ಅಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಡಿವೈಡೆಡ್ ಬೈ 2. ಯಾಕೆ ಡಿವೈಡೆಡ್ ಬೈ 2, ಇದು ವಾಲ್ಯೂಮ್ ಆಫ್ ಗ್ಲಾಸ್. ಆ ವಾಲ್ಯೂಮ್ ಪೂರ್ತಿ ಗ್ಲಾಸಿನ ಫುಲ್ ಕುಡಿತಾ ಇಲ್ಲ ಅವರು, ಹಾಫ್ ಕುಡಿತಾ ಇದ್ದಾರೆ. ಅದಕ್ಕೆ ಅದನ್ನು ಬೈ 2 ಮಾಡಿದರೆ ಎಷ್ಟಾಗುತ್ತೆ, 0.15 ಲೀಟರ್ ಸರಿಯಾ. ಈಗ 8 ಸ್ಟೂಡೆಂಟ್ಸು ಏನು ಮಾಡಿದ್ದಾರೆ, ಕುಡಿಲಿಲ್ಲ. ಅಂದರೆ ಏನು ಹೇಳಿ, 0.15 ಇಂಟು 8 ಅವಾಗೇನಾಗುತ್ತೆ, ಇದು 1.2 ಲೀಟರಷ್ಟು ಮಿಲ್ಕ್ ಉಳಿದಿದೆ. ಯಾಕೆ ಹೇಳಿ, 8 ಸ್ಟೂಡೆಂಟ್ಸ್ ಕುಡಿಲಿಲ್ಲ ಅಂತ ಹೇಳಿದಾರಲ್ಲ. ಓಕೆ, ಹಾಗಾದರೆ ಇದು 1.2 ಲೀಟರಷ್ಟು ಉಳಿದಿದೆ. ಸೊ ಟೋಟಲ್ ಇದ್ದಿದ್ದು ಎಷ್ಟು ಬಕೆಟಲ್ಲಿ ಟೋಟಲ್ ಇದ್ದಿದ್ದು ಇಲ್ಲಿದೆ ನೋಡಿ. ಇದು ಬಕೆಟಲ್ಲಿ ಟೋಟಲ್ ಇದ್ದಿದ್ದು ಎಷ್ಟು, 27.309 ಅಲ್ವಾ. ಟೋಟಲ್ ಇದ್ದಿದ್ದು ಬಕೆಟಲ್ಲಿ 27.3 ಅಲ್ವಾ. ಅದರಿಂದ ಎಷ್ಟು ಜನ ಕುಡಿಲಿಲ್ಲ, 1.2 ಲೀಟರ್. 1.2 ಲೀಟರ್ ಕುಡಿಲಿಲ್ಲ ಅಂದರೆ 26.1 ಲೀಟರಷ್ಟು ಮಿಲ್ಕನ್ನು ಸ್ಟೂಡೆಂಟ್ಸ್ ಕುಡಿದಿದ್ದಾರೆ. ದ ಮಿಲ್ಕ್ ಡ್ರಂಕ್ ಬೈ ಸ್ಟೂಡೆಂಟ್ಸ್ ಎಷ್ಟು ಹೇಳಿ, 26.1. ಇದು ನಾಟ್ ಡ್ರಂಕ್, ಬಿಕಾಸ್ ನಾವಿಲ್ಲಿ 8 ಸ್ಟೂಡೆಂಟ್ಸ್ ಕುಡಿಲಿಲ್ಲ, ಅವ್ರದ್ದು ಮಾಡ್ತಲ್ಲ. ಈಗ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಹೇಗೆ ಕೇಳಿದರೆ, ಟೋಟಲ್ 27.3 ಲೀಟರ್ ಮಿಲ್ಕ್ ಇದ್ದಿತ್ತಾ, ಡಿವೈಡೆಡ್ ಬೈ ಅದರಲ್ಲಿ ಎಷ್ಟು ಮಿಲ್ಕನ್ನು ಕುಡಿತಾ ಇದ್ದಾರೆ ಸ್ಟೂಡೆಂಟ್ಸ್, 0.15 ಅಲ್ಲ. ಟೋಟಲ್ ಇದ್ದಿದ್ದು 27.3 ಇದು, ಅದರಲ್ಲಿ 0.15 ಇದು ಹತ್ರ 182 ಬರುತ್ತೆ ಸ್ಟೂಡೆಂಟ್ಸ್. ಇದು ಹೇಗೆ 182 ಬರುತ್ತೆ ಕೇಳಿದರೆ, ಇಲ್ಲಿ ಡೆಸಿಮಲ್ ನಂತರ 2 ಪ್ಲೇಸ್ ಇದೆಯಾ, 2 ಪ್ಲೇಸ್ ಇದ್ದರೆ ಇದಕ್ಕೆ 100ಇಂದ ಮಲ್ಟಿಪ್ಲೈ ಮಾಡಬೇಕು. ಆವಾಗ ಇದಕ್ಕೂ 100ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಆವಾಗ ಇದೇನಾಗುತ್ತೆ ಹೇಳಿ, 273 ಹೋಗಿ 2730 ಡಿವೈಡೆಡ್ ಬೈ 15 ಮಾಡಿದರೆ ನಿಮ್ಗೆ 182 ಬರುತ್ತೆ. 15 1s 12 ಉಳಿತದೆ, 123 ಆಗುತ್ತೆ. 15 8s 120 ಆಗುತ್ತೆ, 3 ಉಳಿತದೆ. 15 2s 182. ಸೊ ಇದು 182 ಆಗುತ್ತೆ.
ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು 182. ಓಕೆ, ಈ ಥರದ ಕ್ವಶನ್ ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ ಸ್ಟೂಡೆಂಟ್ಸ್. ಯಾಕಂದರೆ ಇಲ್ಲಿ ನೋಡಿ ಖಾಲಿ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಲ್ಲ, ಇವ್ರ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಗೊತ್ತುಂಟಾ? ಇಲ್ಲಿ 1 ಮಾರ್ಕ್ ಕೊಡ್ತಾರೆ 5 ಮಾರ್ಕ್ಸಿಗಾದರೆ, ಇಲ್ಲಿ 2 ಮಾರ್ಕ್ಸ್, ಇಲ್ಲಿ 2 ಮಾರ್ಕ್ಸ್ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಕ್ಕೆ, ಇಲ್ಲಿ 2 ಮಾರ್ಕ್ಸ್. ಆರ್ ಎಲ್ಸ್ ವಾಲ್ಯೂಮ್ ಮತ್ತು 2 ವಾಲ್ಯೂಮನ್ನು ಫೈಂಡ್ ಔಟ್ ಮಾಡೋದಕ್ಕೆ 3 ಮಾರ್ಕ್ಸ್ ಕೊಡ್ಬೋದು ಟೋಟಲ್ ಸೇರಿ, ಆಯಿತಾ? ಅದಾದಮೇಲೆ ಇಲ್ಲಿ ಏನೆಲ್ಲ ಕೇಳಿದ್ದಾರೆ, ಮಿಲ್ಕ್ ಡ್ರಂಕ್ ಬೈ, ಇದಕ್ಕೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್, 5 ಮಾರ್ಕ್ಸನ್ನು ಈ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇವೆರಡಕ್ಕೂ ಸೇರಿ 3 ಮಾರ್ಕ್ಸ್ ಪ್ಲಸ್ ಡ್ರಂಕ್ ಬೈ ಮಿಲ್ಕ್ ಡ್ರಂಕ್ ಬೈ ಸ್ಟೂಡೆಂಟ್ಸ್ 26.1 ಲೀಟರ್, ಅದಕ್ಕೆ 1 ಮಾರ್ಕ್, ಟೋಟಲ್ ನಂಬರ್ ಸ್ಟೂಡೆಂಟ್ಸಿಗೆ 1 ಮಾರ್ಕ್, ಟೋಟಲ್ 5 ಮಾರ್ಕ್ಸ್ ಬರುತ್ತೆ ಆ ಥರ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್, ಆಯಿತಾ? ಇದರಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ಮಾಡ್ತೇನೆ. ಅ ಟ್ಯಾಂಕ್ ಈಸ್ ಅ ಸಿಲಿಂಡರ್ ವಿತ್ ದ ಬೇಸ್ ಡಯಾಮೀಟರ್. ಏನು ಹೇಳ್ತಾ ಇದ್ದಾರೆ? ಅ ಟ್ಯಾಂಕ್ ಈಸ್ ಅ ಸಿಲಿಂಡರ್, ಒಂದು ಟ್ಯಾಂಕ್ ಇದೆಯಂತೆ, ಅದು ಸಿಲಿಂಡರ್ ಅಂತೆ, ವಿತ್ ಬೇಸ್ ಡಯಾಮೀಟರ್ ಕೊಟ್ಟಿದ್ದಾರೆ, ವಿತ್ ಬೇಸ್ ಡಯಾಮೀಟರ್ ಕೊಟ್ಟಿದ್ದಾರೆ. ಬೇಸ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಹೈಟ್ 18 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಫಿಟ್ಟೆಡ್ ಅ ಹೆಮಿಸ್ಪಿಯರ್ ಎಟ್ 1 ಎಂಡ್, ಫಿಟ್ಟೆಡ್ ಅ ಹೆಮಿಸ್ಪಿಯರ್, HS ಅಂದರೆ ಹೆಮಿಸ್ಪಿಯರ್, ಎಟ್ 1 ಎಂಡ್, ಆ್ಯಂಡ್ ಕೋನಿಕಲ್ ಎಂಡ್ ಆಫ್ ಹೈಟ್, ನಿಮ್ಗೆ ಇದು ಕನ್ಫ್ಯೂಸ್ ಆಗಬಾರ್ದು, ಕೊನಿಕಲ್ ಎಂಡ್ ಆಫ್ ಹೈಟ್ 9 ಸೆಂಟಿಮೀಟರ್ ಆನ್ ಅದರ್ ಎಂಡ್. 1 ಎಂಡಲ್ಲಿ ಹೆಮಿಸ್ಪಿಯರ್ ಹಾಕಿದ್ದಾರೆ, ಇನ್ನೊಂದು ಎಂಡಲ್ಲಿ ಕೋನ್ ಹಾಕಿದ್ದಾರೆ. ಡಿಟರ್ಮೈನ್ಡ್ ಕೆಪಾಸಿಟಿ ಆಫ್ ಅ ಟ್ಯಾಂಕ್. ಕೆಪಾಸಿಟಿ ಅಂದರೆ ಮೀನಿಂಗ್ ವಾಲ್ಯೂಮ್ ಸ್ಟೂಡೆಂಟ್ಸ್. ಕೆಪಾಸಿಟಿ ಆಫ್ ಅ ಟ್ಯಾಂಕ್ ಕೇಳಿದ್ದು ವಾಲ್ಯೂಮ್ ಅಂದರೆ ಸೇಮ್ ನೀವು ಫಸ್ಟ್ ಪ್ರಾಬ್ಲಮ್ ಮಾಡಿದ್ರಲ್ಲ, ಸಿಲಿಂಡರ್ ಇದೆ ಅಂತ, ಟಾಪಲ್ಲಿ ಕೋನ್ ಇದೆ, ಬಾಟಮಲ್ಲಿ ಏನಿದೆ ಹೆಮಿಸ್ಪಿಯರ್ ಇದೆ, ಆಯಿತಾ? ಇದರಲ್ಲಿ ಏನು ಹೇಳಿದ್ದಾರೆ? ಯಾವುದದು ಹೈಟ್ ಕೊಟ್ಟಿದ್ದಾರೆ? ಈಗ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕಷ್ಟೇ. ವಾಲ್ಯೂಮ್ ಆಫ್ ಸಾಲಿಡ್ ಅಂತ ಬರ್ಕೊಳ್ಳಿ, ಈಸ್ ಈಕ್ವಲ್ಸ್ ಟು ಯಾವುದ್ರದ್ದೆಲ್ಲ ಮಾಡಬೇಕೀಗ? ವಾಲ್ಯೂಮ್ ಆಫ್ ಅ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್, ಸರಿಯಾ? ಈಗ ವಾಲ್ಯೂಮ್ ಆಫ್ ಕೋನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳಿ? 1/3 πr²h ಪ್ಲಸ್ ಇದು πr²h. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಏನು ಹೇಳಿ? 2/3 πr³ ಸ್ಟೂಡೆಂಟ್ಸ್. ಇಲ್ಲಿ ಹೈಟ್ ಅನ್ನೋದು ನೀವು ತಗೊಳ್ಳುವಾಗ ಒಂದನ್ನು H2 ಅಂತ ತಗೊಳ್ಳಿ, ಇನ್ನೊಂದನ್ನು H1 ಅಂತ ತಗೊಳ್ಳಿ. ಯಾಕಂದರೆ ಹೈಟ್ ಸೇಮ್ ಇಲ್ಲಲ್ಲ, ಒಂದೊಂದ್ರದ್ದು ಹೈಟ್ ಒಂದೊಂದು ಥರ ಇದೆಯಲ್ಲ. ಇದನ್ನು ಎಷ್ಟು ಅಂತ ಕೊಟ್ಟಿದ್ದಾರೆ? ಸಿಲಿಂಡರಿಗೆ 18 ಅಂತ ಕೊಟ್ಟಿದ್ದಾರೆ, ಸರಿಯಾ? ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 9 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಡಯಾಮೀಟರ್ ಕೊಟ್ಟಿದ್ದು 21, ಡಯಾಮೀಟರ್ 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸರಿಯಾ? ಈಗ ನೋಡಿ πr², ಮೂರರಲ್ಲೂ ಕಾಮನ್ ಅಲ್ಲ, ಸೊ πr² ಔಟ್ಸೈಡ್ ಇಡೋಣ. ಆವಾಗ ಇಲ್ಲಿ ಏನು ಉಳಿತದೆ? 1/3. ಇಲ್ಲೇನು ಉಳಿತದೆ? H2 ಪ್ಲಸ್ ಇಲ್ಲಿ H1 ಉಳಿತದೆ ಪ್ಲಸ್ ಇಲ್ಲೇನು ಉಳಿತದೆ? 2/3 ಪೈ ಅಲ್ಲ R ಉಳಿತದೆ ಅಷ್ಟೇ ಅಲ್ವಾ? ಈಗ ನೋಡಿ ಪೈ ವ್ಯಾಲ್ಯೂ ಏನು? 22/7. R ವ್ಯಾಲ್ಯೂ ಏನು? 21/2 ಹೋಲ್ ಸ್ಕ್ವೇರ್, 1/3 ಇಂಟು 9 ಪ್ಲಸ್ 18 ಪ್ಲಸ್ 2/3 ಇಂಟು 21/2. ಇದು 21/2 ಯಾಕೆ ಹೇಳಿ? ಡಯಾಮೀಟರ್ ಕೊಟ್ಟಿದ್ದಾರೆ, ಬಟ್ ಬೇಕಾದ ನಮಗೆ ರೇಡಿಯಸ್ ಅಲ್ಲ, ಅದಕ್ಕೆ 21/2. ಈಗ ನೋಡಿ ಇದನ್ನು ಎಂತ ಮಾಡಿ ಸಿಂಪ್ಲಿಫೈ ಮಾಡಿದರೆ 33 ಇಂಟು 21/2 ಇಂಟು 3 ಪ್ಲಸ್ 18 ಪ್ಲಸ್ 7 ಉಳಿತದೆ. ಇಲ್ಲಾಂದರೆ ಯಾವುದನ್ನೆಲ್ಲ ಕ್ಯಾನ್ಸಲ್ ಮಾಡಲಿಕ್ಕಾಗುತ್ತೆ, ಕ್ಯಾನ್ಸಲ್ ಮಾಡಿ ಸ್ಟೂಡೆಂಟ್ಸ್. ಕ್ಯಾನ್ಸಲ್ ಮಾಡಿದ ನಂತರ ಇಷ್ಟು ಉಳಿತದೆ ನಿಮಗೆ. ಇದು ನಿಮಗೆ ಟೋಟಲ್ 9702 ಸೆಂಟಿಮೀಟರ್ ಕ್ಯೂಬ್. ವಾಲ್ಯೂಮ್ ಕೇಳಿದ್ದು, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಸ್ಟೂಡೆಂಟ್ಸ್. 21/2 ಅಂದರೆ ಏನು ಹೇಳ್ತೀರಾ? 21/2 ಇಂಟು 21/2. ಇಲ್ಲಿ ಯಾವುದನ್ನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿ, ಆಯಿತಾ? ಇಲ್ಲಿ ಇದನ್ನು ಇಲ್ಲಿ ಪ್ಲಸ್ ಇರ್ಲಿಕ್ಕೆ ಹೋಗಿ 3 1s 3 3s, ಇಲ್ಲಿ 3 ಉಳಿತದ, ಇಲ್ಲಿ 3, ಇಲ್ಲಿ ಪ್ಲಸ್ 18 ಇದೆ, ಹಾಗೆ ಬರೀನಿ. ಇಲ್ಲಿ 3 ಈ ಟು ಕ್ಯಾನ್ಸಲ್ ಆಗುತ್ತೆ, 3 1s 3 7s, ಅದಕ್ಕೆ ಇಲ್ಲಿ 3 + 8 + 7. ಇಲ್ಲಿ ಏನಾಗುತ್ತೆ? 7 ಇದೆ, 21 ಸ್ಕ್ವೇರ್ನ ಏನು ಬರೀತಾರೆ ಅವರಲ್ಲಿ? 21/2 21/2 ಅಲ್ವಾ? ಇಲ್ಲಿ ನೋಡಿ ಇಂಟು 22/7 ಇರೋದಲ್ವಾ? 7 1s 7 3s, ಇಲ್ಲಿ ಕರೆಕ್ಟಾ? 2 1s 2 11s ಅಷ್ಟೇ ಅಲ್ಲ? ಅದನ್ನು ಮಾಡಿ ಆದಮೇಲೆ ನಿಮಗೆ 11 3s 33, 33 ಇಂಟು 21/2. ಸೊ ಅದರೇ ಬೇಸಿಸ್ ಮೇಲೆ 33, 11 ಇಂಟು 3 33, 21/2 ಅದನ್ನು ತಗೊಂಡು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿ. ಇದು ನಿಮ್ಮ ವಾಲ್ಯೂಮ್ ಸ್ಟೂಡೆಂಟ್ಸ್, ಆಯಿತಾ? ಇದು ಈಸಿ ಇದೆ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇದನ್ನು ಮಾಡ್ತೇನೆ ಸ್ಟೂಡೆಂಟ್ಸ್. ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ, ಈಸಿ ಇದೆ, ಇಂಥ ಪ್ರಾಬ್ಲಮ್ಸೇ ಬರುತ್ತೆ, ಆಯಿತಾ? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸನ್ನು ಮಾಡ್ತೇನೆ ಇದರಿಂದ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. PDF ಬೇಕಿದ್ದರೆ ನನಗೆ ಟೆಕ್ಸ್ಟ್ ಮಾಡಿ, ನಾನು ನಿಮಗೆ ಕಳಿಸ್ತೇನೆ, ಆಯಿತಾ? ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ PDF ಕಳಿಸ್ತೇನೆ ಇದ್ರದ್ದು, ಓಕೆ?
ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಮತ್ತೆ ಸಿಗೋಣ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.